ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಈ ಥರ ಸೆಂಟೆನ್ಸ್ಗಳನ್ನ ಇಂಗ್ಲೀಷ್ನಲ್ಲಿ ಹೇಗೆ ನಾವೇ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಡೈಲಿ ಲೈಫ್ನಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ಎಂಡ್ವರೆಗೂ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಲಾಸ್ಟ್ ಕ್ಲಾಸ್ಗಳಲ್ಲಿ ನಾನು ಇದನ್ನು ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಶುಡ್ ಹ್ಯಾವ್, ಕುಡ್ ಹ್ಯಾವ್, ವುಡ್ ಹ್ಯಾವ್ ಜೊತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ನ ಹಾಕಿದ್ರೆ ಏನು ಮೀನಿಂಗ್ ಕೊಡುತ್ತೆ ಅಂತ. ಶುಡ್ ಹ್ಯಾವ್ ಬೀನ್, ಕುಡ್ ಹ್ಯಾವ್ ಬೀನ್, ವುಡ್ ಹ್ಯಾವ್ ಬೀನ್ ಜೊತೆ ಅಡ್ಜೆಕ್ಟಿವ್ ಹಾಕಿದರೆ ಏನು ಮೀನಿಂಗ್ ಕೊಡುತ್ತೆ? ಇರಬೇಕಾಗಿತ್ತು, ಇರಬಹುದಾಗಿತ್ತು, ಇರ್ತಿದ್ದೆ, ಬಟ್ ಇರಲಿಲ್ಲ ಅಲ್ವಾ? ಸೊ ಈ ಎರಡೂ ವೀಡಿಯೋಸ್ ನೋಡಿದರೆ ಇವತ್ತಿನ ಕ್ಲಾಸ್ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ನಾನು ಇಲ್ಲಿ ಮೇಲೆ ಲಿಂಕ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಬೀನ್ ಏನು ಹೇಳ್ತಾ ಇದೆ? ಪಾಸ್ಟ್ನಲ್ಲಿ ಆ ಸಿಚುವೇಶನ್ನಲ್ಲಿ ನಾವು ಆ ಥರ ಇರಬೇಕಾಗಿತ್ತು ಅಂತ ಹೇಳ್ತಾ ಇದೆ. ಅದರಿಂದ ಅಡ್ಜೆಕ್ಟಿವ್ ಯೂಸ್ ಮಾಡಿದ್ವಿ. ಅದೇ ನಾವು ನೌನ್ ಹಾಕಿದರೆ ಅದು ಆಗಿರಬೇಕಾಗಿತ್ತು, ಅದು ಆಗಿರಬಹುದಾಗಿತ್ತು, ಆಗಿರ್ತಿತ್ತು, ಆಗಿರ್ತಿದ್ದೆ, ಆಗಿರ್ತಿದ್ಲು ಅನ್ನೋ ಮೀನಿಂಗ್ ಕೊಡುತ್ತೆ. ನೌನ್ ಜಾಗದಲ್ಲಿ ನಾವೇನು ಹಾಕ್ತೀವೋ ಅದು. ಎಕ್ಸಾಂಪಲ್ನಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅದೇ ಥರ ಪ್ಲೇಸ್ ಕೂಡ ನೀವು ಹಾಕ್ಬೋದು. ಅಂದರೆ ನಾನಲ್ಲಿ ಇರಬೇಕಾಗಿತ್ತು, ಇರಬಹುದಾಗಿತ್ತು, ಇರ್ತಿದ್ದೆ ಅಂತ ಹೇಳೋದಕ್ಕೆ, ರೈಟ್. ಆ್ಯಂಡ್ ನೌನ್ ಹಾಕುವಾಗ, ಪ್ಲೇಸ್ ಹಾಕುವಾಗ ಅದ್ರ ಹಿಂದೆ ಪ್ರಿಪೋಸಿಷನ್ಸ್, ಆರ್ಟಿಕಲ್ಸ್ನ ಹಾಕೋದು ಮರಿಬಾರ್ದು, ರೈಟ್. ಓಕೆ, ಇಲ್ಲಿ ಬೀನ್ ಏನು ಹೇಳ್ತಿದೆ? ಪಾಸ್ಟ್ನಲ್ಲಿ, ಆ ಟೈಮ್ನಲ್ಲಿ ಇರಬೇಕಾಗಿತ್ತು, ಇರು ಅನ್ನೋ ಮೀನಿಂಗ್ನ ಕೊಡ್ತಾ ಇದೆ ಬೇಸಿಕ್ಲಿ, ಅಲ್ವಾ? ಸೊ ಅದರಿಂದ ನಿಮಗೆ ವರ್ಬ್ಸ್ ಎಲ್ಲ ಚೆನ್ನಾಗಿ ಗೊತ್ತಿರಬೇಕು, ವರ್ಬ್ ಫಾರ್ಮ್ಸ್ ಗೊತ್ತಿರಬೇಕು. ಸೊ ಯಾವ ಪಾಸ್ಟ್ ಬಗ್ಗೆ ನಾವು ಮಾತಾಡ್ತಿದ್ವಿ? ಪಾಸ್ಟ್ನ ಯಾವುದೇ ಇನ್ಸಿಡೆಂಟ್ ಬಗ್ಗೆ ಆಗಿದ್ರು, ಎಷ್ಟೇ ಪಾಸ್ಟ್ ಆಗಿದ್ರು, ಈ ಹಿಂದೆ ಆ ಟೈಮ್ನಲ್ಲಿ, ಆಗ ನಾವು ಹೇಳ್ತಾ ಇದ್ದೀವಿ ಅಂದರೆ ನಾವು ಶುಡ್ ಹ್ಯಾವ್, ಕುಡ್ ಹ್ಯಾವ್ ಬೀನ್, ವುಡ್ ಹ್ಯಾವ್ ಬೀನ್ ಮುಂದೆ ನೌನ್, ಅಡ್ಜೆಕ್ಟಿವ್, ಪ್ಲೇಸ್ನ ಮೆನ್ಷನ್ ಮಾಡ್ಬೋದು. ಎಕ್ಸಾಂಪಲ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀನು ಟೀಚರ್ ಆಗಿರಬೇಕಾಗಿತ್ತು, ಯು ಶುಡ್ ಹ್ಯಾವ್ ಬೀನ್ ಅ ಟೀಚರ್ ಅಂತ ಹೇಳಿ. ಯು ಶುಡ್ ಬಿ ಅ ಟೀಚರ್ ಅಂದರೆ ನೀನು ಟೀಚರ್ ಆಗಬೇಕು ಅಂತ ಇನ್ನು ಮುಂದೆ ನಾನು ಹೇಳ್ತಾ ಇದ್ದೀನಿ. ಯು ಶುಡ್ ಬಿ ಅ ಟೀಚರ್. ಸೊ ಶುಡ್ ಬಿ ಪ್ರೆಸೆಂಟ್ ಆರ್ ಫ್ಯೂಚರ್ ಬಗ್ಗೆ ಹೇಳ್ತೀವಲ್ವಾ? ಅಂದರೆ ಈಗಾಗಲೇ ನೀನು ಆಗಿ ಇರಬೇಕಾಗಿತ್ತು ಅನ್ನೋ ಮೀನಿಂಗ್ನ ಕೊಡುತ್ತೆ, ರೈಟ್. ಅದೇ ಥರ ನೀವಿಲ್ಲಿ ಯಾವುದೇ ಪ್ರೊಫೆಷನ್ ಬೇಕಿದ್ರೂ ಮೆನ್ಷನ್ ಮಾಡಿ. ಟೀಚರ್, ಎಂಜಿನಿಯರ್, ಡಾಕ್ಟರ್ ಆ ಥರ ಹೇಳ್ತಿದ್ದೀರಾ ಅಂದರೆ ಅದ್ರ ಹಿಂದೆ ಆರ್ಟಿಕಲ್ಸ್ನೂ ಹಾಕಬೇಕು, ಎ ಆ್ಯನ್, ಅದನ್ನು ಮರೆತು ಹೋಗಬಾರ್ದು. ಅದೇ ಥರ ನೀವು ಈ ಪ್ಲೇಸ್ ಕೂಡ ಮೆನ್ಷನ್ ಮಾಡ್ಬೋದು. ನೀನಲ್ಲಿ ಇರಬೇಕಾಗಿತ್ತು, ನೀನು ಅಲ್ಲಿ ಇರಬೇಕಾಗಿತ್ತು ಅಂದರೆ ಯು ಶುಡ್ ಹ್ಯಾವ್ ಬೀನ್ ದೇರ್. ನೋಡಿ ಇಲ್ಲಿ ಶುಡ್ ಹ್ಯಾವ್ ಮುಂದೆ ಬೀನ್ ಬಂದು ದೇರ್ ಬಂದಿದೆ. ಬೀನ್ ಏನು ಹೇಳ್ತಿದೆ? ಪಾಸ್ಟ್ನಲ್ಲಿ ಇರು ಅನ್ನೋ ಮೀನಿಂಗ್ ಬೀನ್ ಕೊಡ್ತಾ ಇದೆ. ಯು ಶುಡ್ ಬಿ ಹಿಯರ್ ಅಂದರೆ ನೀನಲ್ಲಿ ಇರಬೇಕು, ಆಗ ನೀನಲ್ಲಿ ಇರಬೇಕಾಗಿತ್ತು, ಯಾಕೆ ಇರಲಿಲ್ಲ ಅಂತ ಹೇಳ್ತಾ ಇದೆ. ಯು ಶುಡ್ ಹ್ಯಾವ್ ಬೀನ್ ದೇರ್ ಅನ್ನೋ ಸೆಂಟೆನ್ಸ್. ಅಂದರೆ ಪರ್ಟಿಕ್ಯುಲರ್ ಸಿಚುವೇಶನ್ ಬಗ್ಗೆ ನೀವು ಈ ಥರ ಮಾತಾಡ್ಬೋದು. ಅವತ್ತು ನೀನಲ್ಲಿ ಇರಬೇಕಾಗಿತ್ತು, ನೀನು ಇರಲಿಲ್ಲ, ಚೆನ್ನಾಗಿರ್ತಿತ್ತು ನೀನು ನೀನಿದ್ದರೆ ತುಂಬ ಮಜಾ ಬರ್ತಿತ್ತು, ನೀನು ಮಿಸ್ ಮಾಡಿಕೊಂಡೆ ಅಂತ ಹೇಳೋವಾಗ, ಅವ್ರು ಅದು ತುಂಬ ಇಂಪಾರ್ಟೆಂಟ್ ಇತ್ತು, ನೀನು ಬರಲೇ ಇಲ್ವಲ್ಲ, ಯಾಕೆ ನೀನು ಇರಬೇಕಾಗಿತ್ತು ಅಂತ ಹೇಳೋವಾಗ, ರೈಟ್. ಅದೇ ಥರ ನೋಡಿ, ನೀನು ನಮ್ಮ ಜೊತೆ ಇರಬೇಕಾಗಿತ್ತು, ಯು ಶುಡ್ ಹ್ಯಾವ್ ಬೀನ್ ವಿತ್ ಅಸ್. ನೀನು ಮನೆಯಲ್ಲೇ ಇರಬೇಕಾಗಿತ್ತು, ಯು ಶುಡ್ ಹ್ಯಾವ್ ಬೀನ್ ಅಟ್ ಹೋಮ್. ನೋಡಿ, ಬೀನ್ನ ಸ್ವಲ್ಪ ಸ್ಟ್ರೆಸ್ ಮಾಡಿ ಹೇಳಿ ಅಷ್ಟೇ. ನೀನು ಮೈಸೂರಿನಲ್ಲೇ ಇರಬೇಕಾಗಿತ್ತು, ಯು ಶುಡ್ ಹ್ಯಾವ್ ಬೀನ್ ಇನ್ ಮೈಸೂರ್. ನೋಡಿ, ಆ್ಯಟ್, ಇನ್ ಹಾಕ್ಲೇಬೇಕು ನೀವು. ಇದ್ರ ಮೇಲೆಲ್ಲ ನಾನು ವೀಡಿಯೋಸ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಹೋಗಿ ನೋಡಿ. ಹಳೆ ವೀಡಿಯೋಸ್ನಲ್ಲಿ ಆ್ಯಟ್, ಇನ್, ಆನ್ ಎಲ್ಲ ಹಾಕಬೇಕೆಲ್ಲ ಹೇಳಿದ್ದೀನಿ ನಾನು. ನೀನು ಮೀಟಿಂಗ್ನಲ್ಲಿ ಇರಬೇಕಾಗಿತ್ತು, ಯು ಶುಡ್ ಹ್ಯಾವ್ ಬೀನ್ ಅಟ್ ದ ಮೀಟಿಂಗ್. ಸೊ ಇದೆಲ್ಲ ನಾವು ಈಗ ಆಲ್ರೆಡಿ ಆಗೋಗಿರೋ ಒಂದು ಇವೆಂಟ್ ಬಗ್ಗೆ, ಇನ್ಸಿಡೆಂಟ್ ಬಗ್ಗೆ, ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಬಗ್ಗೆನೇ ಮಾತಾಡ್ತಿದ್ದೀವಿ. ಆಗ ನೀನಲ್ಲಿ ಇರಬೇಕಾಗಿತ್ತು ಅಂತ ಹೇಳ, ಅಂದರೆ ಅರ್ಥ ನೀನಲ್ಲಿ ಇರಲಿಲ್ಲ, ರೈಟ್. ನೀನಿಲ್ಲಿ 1 ಗಂಟೆಗೆ ಇರಬೇಕಾಗಿತ್ತು, ಯಾಕೆ ಇನ್ನೂ ಬಂದಿಲ್ಲ? ಯು ಶುಡ್ ಹ್ಯಾವ್ ಬೀನ್ ಹಿಯರ್ ಅಟ್ 1 o'clock. ಲೇಟಾಗಿ ಬಂದರೂ ನೀವು ಈ ಥರ ಹೇಳ್ಬೋದು. ನೋಡಿ, ಇಲ್ಲಿ ನಾವು ಪ್ಲೇಸ್ ಆ್ಯಂಡ್ ಟೈಮ್ ಎರಡೂ ಹಾಕ್ತಾ ಇದ್ದೀವಿ. ಯು ಶುಡ್ ಹ್ಯಾವ್ ಬೀನ್ ಹಿಯರ್ ಆ್ಯಟ್ 1 o'clock. ನೀನು ಈಗಾಗಲೇ ಇಲ್ಲಿ ಇರಬೇಕಾಗಿತ್ತು, ಯು ಶುಡ್ ಹ್ಯಾವ್ ಬೀನ್ ಹಿಯರ್ ಬೈ ನಾವ್. ಬೈ ನಾವ್ ಅಂದರೆ ಈಗಾಗಲೇ ನೀನು ಇರಬೇಕಾಗಿತ್ತು, ಇನ್ನೂ ಬಂದಿಲ್ಲ ನೀನಿಲ್ಲಿ ಸ್ವಲ್ಪ ಮುಂಚೆನೇ ಇರಬೇಕಾಗಿತ್ತು. ಹೇಳಿ, ಟ್ರೈ ಮಾಡಿ. ಯು ಶುಡ್ ಹ್ಯಾವ್ ಬೀನ್ ಹಿಯರ್ ಲಿಟಲ್ ಅರ್ಲಿ ಅಂದರೆ ನೀನು ಲೇಟಾಗಿ ಬಂದಿದ್ಯಾ, ಈಗ ನೀನಿಲ್ಲಿ ಅರ್ಧ ಗಂಟೆ ಮುಂಚೆನೇ ಇರಬೇಕಾಗಿತ್ತು. ಹೇಳಿ, ಯು ಶುಡ್ ಹ್ಯಾವ್ ಬೀನ್ ಹಿಯರ್ 30 minutes ago ಆರ್ half an hour ago, ರೈಟ್. ಸೊ ಇವನ್ನೆಲ್ಲ ನೀವು ಡೈಲಿ ಲೈಫ್ನಲ್ಲಿ ಹೇಳಬೇಕಾಗುತ್ತಲ್ವಾ? ನಿಮ್ಮ ಆಫೀಸ್ನಲ್ಲಿ, ಸ್ಕೂಲ್ನಲ್ಲಿ, ಕಾಲೇಜ್ನಲ್ಲಿ, ನಿಮ್ಮ ವರ್ಕ್ ಪ್ಲೇಸ್ನಲ್ಲಿ, ಮನೆಯಲ್ಲಿ, ರೈಟ್. ಆದ್ದರಿಂದ ನೀವು ಆಮೇಲೆ ಏನು ಮಾಡಬೇಕಂದ್ರೆ ಎಲ್ಲ ಸೆಂಟೆನ್ಸ್ ಬರ್ಕೊಂಡು ಇಲ್ಲಿ ಸಬ್ಜೆಕ್ಟ್ ಚೇಂಜ್ ಮಾಡಿ. ಯು ಜಾಗದಲ್ಲಿ ಬೇರೆ ಸಬ್ಜೆಕ್ಟ್ ಹಾಕಿ, ನಾನು ಕೊಟ್ಟಿರೋ ಪ್ಲೇಸ್ನಲ್ಲಿ ಬೇರೆ ಪ್ಲೇಸ್ ಹಾಕಿ. ನೀವು ಕ್ಲಾಸ್ ರೂಮ್ ಹಾಕಿ, ಟೆರೇಸ್ ಹಾಕಿ, ಬ್ಯಾಂಕ್, ಆಫೀಸ್, ಟೇಬಲ್ ಏನಾದರೂ ಹಾಕಿ, ಬೇರೆ ಬೇರೆ ಪ್ಲೇಸ್ ಹಾಕಿ, ಟೈಮ್ ಹಾಕಿ, ಪರ್ಸನ್ ಚೇಂಜ್ ಮಾಡಿ. ಆಗ ತುಂಬ ಎಕ್ಸಾಂಪಲ್ಸ್ ಆಗುತ್ತೆ. ಅದೆಲ್ಲ ಬರೆದು ಓದಿ, ತುಂಬ ಪ್ರಾಕ್ಟೀಸ್ ಆಗುತ್ತೆ. ಈ ಥರ ನೀವು ಒಬ್ಬರೇ ಪ್ರಾಕ್ಟೀಸ್ ಮಾಡ್ಬೋದು.
ಸೊ ಈಗ ಶುಡ್ ಹ್ಯಾವ್ ಬೀನ್ ಜಾಗದಲ್ಲಿ ಕುಡ್ ಹ್ಯಾವ್ ಬೀನ್ ಹಾಕಿದ್ರೆ ಏನು ಮೀನಿಂಗ್ ಬರುತ್ತೆ? ನನಗೆ ಆಲ್ರೆಡಿ ಲಾಸ್ಟ್ 2-3 ಕ್ಲಾಸಸ್ನಲ್ಲಿ ತುಂಬ ಸರಿ ಹೇಳಿದ್ದೀನಿ ಅಲ್ವಾ, ಕುಡ್ ಹ್ಯಾವ್ ಮೀನಿಂಗ್ ಏನು ಕೊಡುತ್ತೆ ಅಂತ. ಸೊ ನಾನು ಡೈರೆಕ್ಟ್ ಎಕ್ಸಾಂಪಲ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಯು ಕುಡ್ ಹ್ಯಾವ್ ಬೀನ್ ಅ ಟೀಚರ್ ಅಂದರೆ ನೀನು ಟೀಚರ್ ಆಗಿರ್ಬೋದಾಗಿತ್ತು. ಯಾಕೆಂದರೆ ನೀನು ಟೀಚರ್ ಆಗೋ ಕೋರ್ಸ್ ಮಾಡಿದ್ಯಾ, ಡಿಗ್ರಿ ಇದೆ, ಸೊ ನಿನಗೆ ಚಾನ್ಸ್ ಇತ್ತು. ನೀನು ಯಾಕಾಗಿಲ್ಲ? ನಿನ್ನ ಹತ್ರ ಟೀಚಿಂಗ್ ಸ್ಕಿಲ್ಸ್ ಕೂಡ ಇತ್ತು, ಬಟ್ ನೀನು ಆಗಿಲ್ಲ. ನೀನು ಟೀಚರ್ ಆಗಬಹುದಾಗಿತ್ತು ಅಂತ ಹೇಳೋದಕ್ಕೆ ಹೇಳಿ ಯು ಕುಡ್ ಹ್ಯಾವ್ ಬೀನ್ ಅ ಟೀಚರ್ ಅಂತ, ರೈಟ್? ಈ ಥರ ಯಾವುದೇ ಪರ್ಸನ್ಗೆ ಅದು ಅವ್ರು ಆಗ್ಬೋದಾಗಿತ್ತು, ಆ ಸ್ಕಿಲ್ ಅವ್ರ ಹತ್ರ ಇತ್ತು, ಚಾನ್ಸ್ ಇತ್ತು, ಟೈಮ್ ಇತ್ತು, ಅವ್ರ ಹತ್ರ ಡಿಗ್ರಿ ಇತ್ತು ಅಂತ ನಿಮ್ಗೆ ಅನಿಸಿದ್ರೆ ಯು ಕುಡ್ ಹ್ಯಾವ್ ಬೀನ್ ಮುಂದೆ ಅವ್ರಿಗೆ ಅದನ್ನು ಮೆನ್ಷನ್ ಮಾಡಿ ಹೇಳಿ ನೀನು ಅದು ಆಗ್ಬೋದಾಗಿತ್ತು ಅಂತ, ರೈಟ್? ನೆನ್ಪಿಟ್ಕೊಳ್ಳಿ. ತುಂಬ ಎಕ್ಸಾಂಪಲ್ಸ್ ಆಗುತ್ತೆ, ನೀವು ಅದನ್ನು ಕ್ರಿಯೇಟ್ ಮಾಡಿ ಕೆಳಗಡೆ ಕಾಮೆಂಟ್ನಲ್ಲೂ ನನಗೆ ಹಾಕಿ ಹೇಳಿ, ನಾನು ಚೆಕ್ ಮಾಡ್ತೀನಿ. ಯು ಕುಡ್ ಹ್ಯಾವ್ ಬೀನ್ ದೇರ್ ಅಂದರೆ ನೀನಲ್ಲಿ ಇರಬಹುದಾಗಿತ್ತು. ಯು ಕುಡ್ ಹ್ಯಾವ್ ಬೀನ್ ವಿತ್ ಅಸ್, ನಮ್ಮ ಜೊತೆ ಇರಬಹುದಾಗಿತ್ತು. ಯಾಕಿರಲಿಲ್ಲ ನೀನು? ಅಂದರೆ ನೀನು ಯಾಕೆ ಬೇರೆ ಕಡೆ ಹೋಗಿದ್ದೆ, ನಮ್ಮ ಜೊತೆನೇ ಇರಬಹುದಾಗಿತ್ತು ಅಂತ ಹೇಳ್ತಿರ್ತೀವಲ್ವ. ನೀನು ಮನೆಯಲ್ಲೇ ಇರಬಹುದಾಗಿತ್ತು, ನೀನು ನಮ್ಮ ಮನೆಯಲ್ಲೇ ಇರಬಹುದಾಗಿತ್ತು, ನೀನು ಅವ್ರ ಮನೆಯಲ್ಲೇ ಇರಬಹುದಾಗಿತ್ತು. ಈ ಥರ ಸೆಂಟೆನ್ಸ್ ಮಾಡಿ ನೀವು ಕಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ನೀವು ಮೈಸೂರಿನಲ್ಲೇ ಇರಬಹುದಾಗಿತ್ತು, ನೀನು ಮೀಟಿಂಗ್ನಲ್ಲಿ ಇರಬಹುದಾಗಿತ್ತು. ಅಂದರೆ ನಾವು ಪಾಸಿಬಿಲಿಟಿ ಬಗ್ಗೆ ಮಾತಾಡ್ತಿದ್ದೀವಿ. ಶುಡ್ ಹ್ಯಾವ್ಗೆ ಕಂಪೇರ್ ಮಾಡಿ ನೋಡ್ಕೊಳ್ಳಿ. ಯು ಕುಡ್ ಹ್ಯಾವ್ ಬೀನ್ ಹಿಯರ್ ಅಟ್ 1, ನೀನು 1 ಗಂಟೆಗೆ ಇರಬಹುದಾಗಿತ್ತು. ಯು ಕುಡ್ ಹ್ಯಾವ್ ಬೀನ್ ಹಿಯರ್ ಬೈ ನೌ. ಯು ಕುಡ್ ಹ್ಯಾವ್ ಬೀನ್ ಹಿಯರ್ ಲಿಟ್ಲ್ ಅರ್ಲಿ. ಯು ಕುಡ್ ಹ್ಯಾವ್ ಬೀನ್ ಹಿಯರ್ 30 minutes ಅಗೋ. ಸೊ ನೋಡಿ, ಕಂಪೇರ್ ಮಾಡಿ ನೋಡ್ಕೊಳ್ಳಿ, ಈಸಿ ಇದೆ, ನಿಮಗೆ ಅರ್ಥ ಆಗುತ್ತೆ. ಸೊ ಯಾವಾಗ ಕುಡ್ ಹಾಕಬೇಕು, ಯಾವಾಗ ಕುಡ್ ಹ್ಯಾವ್ ಹಾಕಬೇಕು, ಯಾವಾಗ ಕುಡ್ ಹ್ಯಾವ್ ಬೀನ್, ಮೋಡಲ್ ವರ್ಬ್ಸ್ನ ಫಸ್ಟ್ ಕ್ಲಾಸಿಂದ ನೋಡ್ಕೊಂಬನ್ನಿ. ಎಲ್ಲ ಸಿಂಪಲ್ ಇದೆ, ಈಸಿ ಇದೆ, ಅರ್ಥ ಆಗುತ್ತೆ ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ. ಆ್ಯಂಡ್ ಈಗ ನೋಡಿ ವುಡ್ ಹ್ಯಾವಿಂದ ಹೇಗೆ ಮಾಡ್ಬೋದು. ಈಗ ನಾನು ಇಂಜಿನಿಯರ್ ಆಗಿರ್ತಿದ್ದೆ, ಬಟ್ ಆಗಿಲ್ಲ ಅಂದರೆ ಏನೋ ಒಂದು ಕಂಡೀಷನ್ ಮೀಟ್ ಆಗಿಲ್ಲ. ಐ ವುಡ್ ಹ್ಯಾವ್ ಬೀನ್ ಆ್ಯನ್ ಇಂಜಿನಿಯರ್ ನಾವ್. ಈ ಥರ ಹೇಳ್ತೀವಲ್ವಾ, ನಾನು ಅದನ್ನು ಮಾಡಿದರೆ ನಾನೇನೋ ಆಗಿರ್ತಿದ್ದೆ, ನಾ ಎಲ್ಲೋ ಇರ್ತಿದ್ದೆ, ನಾ ಏನೋ ಮಾಡಿರ್ತಿದ್ದೆ. ಆವಾಗ ವುಡ್ ಹ್ಯಾವ್. ಬೀನ್ ಯಾಕೆ ಬಂದಿದೆ ಅಂದರೆ ನಾನು ಅದು ಆಗಿರ್ತಿದ್ದೆ, ಅದರಿಂದ ಬೀನ್. ಸೊ ಈ ಥರ ನೌನ್ ಬಂದಿದೆ, ಅಡ್ಜೆಕ್ಟಿವ್ ಪ್ಲೇಸ್ ಬಂದಿದೆ ಅಂದರೆ ಅದ್ರ ಹಿಂದೆ ಬೀನ್ ಹಾಕಬೇಕು, ಯಾಕೆಂದರೆ ಪಾಸ್ಟ್ನಲ್ಲಿ ಇರು ಅನ್ನೋ ಮೀನಿಂಗ್ ತೋರಿಸುತ್ತೆ ಅದು. ಓಕೆ, ಇದನ್ನು ಕಂಡೀಷನ್ ಹಾಕಿ ನಾವು ಕಂಪ್ಲೀಟ್ ಮಾಡ್ಬೋದು. ಈ ಥರ ನಾನೇನಾದರೂ ಆ ಎಕ್ಸಾಮ್ ಪಾಸ್ ಆಗಿದ್ದಿದ್ರೆ ಈಗ ಇಂಜಿನಿಯರ್ ಆಗಿರ್ತಿದ್ದೆ. ನೋಡಿ, ಇಲ್ಲಿ ತುಂಬ ಜನ ನೀವೇನು ಮಿಸ್ಟೇಕ್ ಮಾಡ್ತೀರಾ ಅಂದರೆ ವುಡ್ ಹ್ಯಾವ್ ಬೀನ್ ಜೊತೆ ಏನು ಹಾಕಬೇಕು? ಎಕ್ಸಾಮ್ ಪಾಸ್ ಆಗೋದಾ, ಇಂಜಿನಿಯರ್ ಆಗೋದಾ? ಸಿಂಪಲ್, ನಾನೇನಾದರೂ ಅಂತ ಬರ್ತಾ ಇದೆ ಅಲ್ವಾ, ಆ ಸೆಂಟೆನ್ಸ್ ಯಾವಾಗಲೂ ಕಂಡೀಷನ್ ಸೆಂಟೆನ್ಸ್, ಅದು ಕಂಡೀಷನ್ ಹೇಳ್ತಾ ಇದೆ ಅಲ್ವಾ, ಅದನ್ನು ಇಫ್ ಸೆಂಟೆನ್ಸ್ನಲ್ಲಿ ಇಡಬೇಕು. ನಾನೇನಾದರೂ ಒಂದು ವೇಳೆ ಪಾಸ್ ಆಗಿದ್ದೀರಿ ಅಂತೀವಲ್ವಾ, ಸೊ ಇಫ್ ಮುಂದೆ ಯಾವಾಗಲೂ ನಾನು ಏನು ಹೇಳಿದೆ, ಈ ಥರ ಸೆಂಟೆನ್ಸ್ಗಳಲ್ಲಿ ಪಾಸ್ಟ್ ಪರ್ಫೆಕ್ಟ್ನೇ ಹಾಕಿ. ಪಾಸ್ಟ್ ಬಗ್ಗೆ ಇಮ್ಯಾಜಿನರಿ ಸೆಂಟೆನ್ಸ್ ನೀವು ಕ್ರಿಯೇಟ್ ಮಾಡ್ತೀರಿ ಅಂದರೆ ಇಫ್ ಜೊತೆ ಪಾಸ್ಟ್ ಪರ್ಫೆಕ್ಟ್ನೇ ಹಾಕಿ. ಇಫ್ ಐ ಹ್ಯಾಡ್ ಪಾಸ್ಡ್ ದಟ್ ಎಕ್ಸಾಮ್, ನಾನು ಎಕ್ಸಾಮ್ ಪಾಸ್ ಆಗಿದ್ದಿದ್ರೆ, ಈ ಥರ ಬರೋ ಸೆಂಟೆನ್ಸ್ನೆಲ್ಲ ಇಫ್ ಜೊತೆನೇ ಹಾಕಬೇಕು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲೇ ಕ್ರಿಯೇಟ್ ಮಾಡಬೇಕು ಸೆಂಟೆನ್ಸ್ನ. ಇಷ್ಟು ನೆನ್ಪಿಟ್ಕೊಳ್ಳಿ. ನಾನು ಇಂಜಿನಿಯರ್ ಆಗಿರ್ತಿದ್ದೆ, ನಾನು ಡಾಕ್ಟರ್ ಆಗಿರ್ತಿದ್ದೆ, ನಾನು ಡೆಲ್ಲಿನಲ್ಲಿ ಇರ್ತಿದ್ದೆ, ಅಮೇರಿಕಾದಲ್ಲಿ ಇರ್ತಿದ್ದೆ ಅನ್ನೋ ಸೆಂಟೆನ್ಸ್ನ ವುಡ್ ಹ್ಯಾವ್ ಬೀನ್ ಜೊತೆ ಬರೀರಿ, ಅಷ್ಟೇ ಸಿಂಪಲ್. ಐ ವುಡ್ ಹ್ಯಾವ್ ಬೀನ್ ಆನ್ ಇಂಜಿನಿಯರ್, ಸಿಂಪಲ್. ನೀನು ಡಾಕ್ಟರೋ ಇಂಜಿನಿಯರೋ ಆಗಿರ್ತಿದ್ದೆ ಅಂತಾರಲ್ಲ ನಿಮ್ಮ ಮನೇಲಿ, ನೀನೇನೋ ಮಾಡಿಬಿಟ್ಟಿದ್ರೆ ಏನೇನೋ ಆಗೋಗ್ಬಿಡ್ತಿದ್ದೆ ಅಂತ. ಯು ವುಡ್ ಹ್ಯಾವ್ ಬೀನ್ ಅ ಡಾಕ್ಟರ್ ಆರ್ ಎನ್ ಇಂಜಿನಿಯರ್ ಆರ್ ಸಮಥಿಂಗ್ ಎಲ್ಸ್, ರೈಟ್? ಈ ಥರ ಹೇಳಿ ಎರಡನ್ನೂ ಜೊತೆಗೆ ಬರೀರಿ, ಸಿಂಪಲ್. ನನಗೇನಾದರೂ ಆ ಕೆಲಸ ಸಿಕ್ಕಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಅಮೇರಿಕಾದಲ್ಲಿ ಇರ್ತಿದ್ದೆ. ಈಗ ಇದನ್ನು ನೀವು ಟ್ರೈ ಮಾಡಿ. ಸೊ ಇಫ್ ಪಾರ್ಟ್ನ ನೀವು ಸ್ಟಾರ್ಟಿಂಗ್ನಲ್ಲಾದರೂ ಹಾಕಿ ಹೇಳಿ, ಎಂಡ್ನಲ್ಲಾದರೂ ಹಾಕಿ, ನಿಮಗೆ ಬಿಟ್ಟಿದ್ದು, ನಿಮ್ಮ ಚಾಯ್ಸ್ ಅದಷ್ಟೇ. ನೀವು ಯಾವುದಕ್ಕೆ ಫೋಕಸ್ ಫಸ್ಟ್ ಕೊಡ್ತೀರಾ ಅಂದರೆ ಅದನ್ನು ಫಸ್ಟ್ ಹಾಕಿ. ಐ ವುಡ್ ಹ್ಯಾವ್ ಬೀನ್ ಇನ್ ದ USA ಬೈ ನಾವ್. ವುಡ್ ಹ್ಯಾವ್ ಬೀನ್ ಮುಂದೆ ನಾನು ಇಲ್ಲಿ ಪ್ಲೇಸ್ ಮೆನ್ಷನ್ ಮಾಡಿದೆ, ಎಲ್ಲಿರ್ತಿದ್ದೆ? USA ನಲ್ಲಿ, ದ USA ಅನ್ಬೇಕು. ಐ ವುಡ್ ಹ್ಯಾವ್ ಬೀನ್ ಇನ್ ದ USA ಬೈ ನಾವ್ ಇಫ್ ಐ ಹ್ಯಾಡ್ ಗಾಟ್ ದಟ್ ಜಾಬ್. ನೀನು ಕಾಲ್ ಮಾಡಿ ಹೇಳಿರಲಿಲ್ಲ ಅಂದರೆ ನಾನು ಅಲ್ಲಿ ಇರ್ತಿರ್ಲಿಲ್ಲ, ವಾಪಸ್ ಬಂದುಬಿಡ್ತಿದ್ದೆ. ನೀ ಕಾಲ್ ಮಾಡಿ ಹೇಳಿದೆ, ನಾನು ಅಲ್ಲಿದ್ದೆ ಅಂತ ಅರ್ಥ. ಟ್ರೈ ಮಾಡಿ. ಸೊ ಇಲ್ಲಿ 2 ನೆಗೆಟಿವ್ ಸೆಂಟೆನ್ಸ್ಗಳಿದೆ. ಐ ವುಡಂಟ್ ಹ್ಯಾವ್ ಬೀನ್ ದೇರ್, ನಾನು ಅಲ್ಲಿ ಇರ್ತಿರ್ಲಿಲ್ಲ. ಐ ವುಡಂಟ್ ಹ್ಯಾವ್ ಬೀನ್ ದೇರ್ ಇಫ್ ಯು ಹ್ಯಾಡಂಟ್ ಕಾಲ್ಡ್ ಮೀ. ನೀನೇನಾದರೂ ಕರೆಕ್ಟ್ ಟೈಮ್ಗೆ ಬಂದಿರಲಿಲ್ಲ ಅಂದರೆ ನನಗೆ ದೊಡ್ಡ ಪ್ರಾಬ್ಲಮ್ ಆಗೋಗ್ತಿತ್ತು.
ಐ ವುಡ್ ಹ್ಯಾವ್ ಬೀನ್ ಇನ್ ಅ ಬಿಗ್ ಪ್ರಾಬ್ಲಮ್, ಐ ವುಡ್ ಹ್ಯಾವ್ ಬೀನ್ ಇನ್ ಅ ಬಿಗ್ ಟ್ರಬಲ್ ಇಫ್ ಯು ಹ್ಯಾಡಂಟ್ ಅರೈವ್ಡ್ ಆನ್ ಟೈಮ್. ನೋಡಿ, ಇಫ್ ಮುಂದೆ ಯಾವಾಗಲೂ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡಿ. ಇದನ್ನು ಇಮ್ಯಾಜಿನರಿ ಟೆನ್ಸ್ ಅಂತ ಕೂಡ ಕರೀತಾರೆ. ಈ ಥರ ಇಮ್ಯಾಜಿನರಿ ಸಿಚುವೇಶನ್ಸ್ನ ನಾವು ಮಾತಾಡೋದಕ್ಕೆ ಪಾಸ್ಟ್ ಪರ್ಫೆಕ್ಟ್ನೇ ಯೂಸ್ ಮಾಡ್ತೀವಿ. ಈ ಥರ ಆಗಿದ್ದಿದ್ರೆ, ಆ ಥರ ಆಗಿದ್ದಿದ್ರೆ ಅನ್ನೋದಕ್ಕೆ. ಇಷ್ಟನ್ನಂತೂ ನೀವು ತಲೆ ಒಳಗೆ ಇಟ್ಕೊಳ್ಳಿ. ಅವ್ರೇನಾದರೂ ಬೆಳಿಗ್ಗೆನೇ ಹೊಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಇಲ್ಲಿ ಇರ್ತಿದ್ರು. ಇಫ್ ದೇ ಹ್ಯಾಡ್ ಲೆಫ್ಟ್ ಇನ್ ದ ಮಾರ್ನಿಂಗ್ ದೇ ವುಡ್ ಹ್ಯಾವ್ ಬೀನ್ ಹಿಯರ್ ಆಲ್ರೆಡಿ. ರೈಟ್? ನಾನಲ್ಲಿ ಅಷ್ಟೊತ್ತು ಇರ್ತಿರ್ಲಿಲ್ಲ, ಆದರೆ ಅವನು ಇರುವಂತ ಫೋರ್ಸ್ ಮಾಡ್ದ. ಐ ವುಡಂಟ್ ಹ್ಯಾವ್ ಬೀನ್ ದೇರ್ ಸೋ ಲಾಂಗ್, ಐ ವುಡಂಟ್ ಹ್ಯಾವ್ ಬೀನ್ ದೇರ್ ಸೋ ಲಾಂಗ್, ಅಷ್ಟೊತ್ತು. ಬಟ್ ಹಿ ಫೋರ್ಸ್ಡ್ ಮೀ ಟು ಸ್ಟೇ. ಹಾಂ, ಬಟ್ ಮುಂದೆ ಹಿ ಫೋರ್ಸ್ಡ್ ಮೀ ಟು ಸ್ಟೇ ಅಂದರೆ ನಾನಿಲ್ಲಿ ಇದನ್ನು ಯಾಕೆ ಹಾಕಿದೆ? ಯಾಕೆಂದರೆ ಆ್ಯಕ್ಚುಲಿ ನನಗೆ ಫೋರ್ಸ್ ಮಾಡ್ದ ಅಲ್ವಾ? ಸೊ ಇದು ಪ್ರಾಪರ್ ಪಾಸ್ಟ್ ಟೆನ್ಸ್ನೇ ಹಾಕಿ ಇಲ್ಲಿ. ಬಟ್ ಮುಂದೆ ನೀವು ಪಾಸ್ಟ್ ಟೆನ್ಸ್ ಹಾಕಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಅದೇ ಹಾಕಬೇಕು. ಇಲ್ಲಿ ಇಫ್ ಬರ್ತಿಲ್ವಲ್ಲ, ಸೊ ಪಾಸ್ಟ್ ಪರ್ಫೆಕ್ಟ್ ಬರಲ್ಲ. ಯಾಕೆಂದರೆ ಇದು ಆ್ಯಕ್ಚುಲಿ ನಡೀತೋಲಿ. ನೀವು ನಮ್ಮ ಲೆಕ್ಚರರ್ ಆಗಿರಬೇಕಾಗಿತ್ತು. ಅಂದರೆ ಅರ್ಥ, ಈಗ ನೀವು ಕಾಲೇಜ್ನಲ್ಲಿ ಇಲ್ಲ, ನಾವು ಕಾಲೇಜ್ನಲ್ಲಿ ಇದ್ದಾಗ ನೀವು ನಮಗೆ ಲೆಕ್ಚರರ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇದ್ದೀರ ನೀವು. ಸೊ ವುಡ್ ಹ್ಯಾವ್ ಬರಲ್ಲ ಇಲ್ಲಿ, ಆಗಿರಬೇಕಾಗಿತ್ತು ಅಂತಲೇ ನಾವು ಹೇಳ್ತಾ ಇದ್ದೀವಲ್ವಾ. ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಪಾಸ್ಟ್ನಲ್ಲಿ ಆ ಥರ ಇರಬೇಕಾಗಿತ್ತು. ಸೊ ಶುಡ್ ಹ್ಯಾವ್ ಬೀನ್, ಯು ಶುಡ್ ಹ್ಯಾವ್ ಬೀನ್ ಮೈ ಲೆಕ್ಚರರ್ ಆರ್ ಅವರ್ ಲೆಕ್ಚರರ್ ಹೇಳಿ ನಡೆಯುತ್ತೆ. ನೀನು ಇಂಟರ್ವ್ಯೂಗೆ ಕರೆಕ್ಟ್ ಟೈಮ್ಗೆ ಹೋಗಿರಬೇಕಾಗಿತ್ತು. ಯು ಶುಡ್ ಹ್ಯಾವ್ ಬೀನ್ ಆನ್ ಟೈಮ್ ಫಾರ್ ಯುವರ್ ಜಾಬ್ ಇಂಟರ್ವ್ಯೂ. ಹೋಗಿರಬೇಕಾಗಿತ್ತು ಅಂದರೆ ಅರ್ಥ ಅದೇ, ಹೋಗಿ ಇರಬೇಕಾಗಿತ್ತು. ನೀನಲ್ಲಿ ಅಷ್ಟೊತ್ತಿರಬಾರ್ದಾಗಿತ್ತು. ಯು ಶುಡಂಟ್ ಹ್ಯಾವ್ ಬೀನ್ ದೇರ್ ಸೋ ಲಾಂಗ್. ಅವನ ಇಂಟೆನ್ಷನ್ ಮೊದಲೇ ಗೊತ್ತಿದ್ರೆ ನಾನು ಅಲ್ಲಿ ಅಷ್ಟೊತ್ತು ಇರ್ತಿರ್ಲಿಲ್ಲ. ಟ್ರೈ ಮಾಡಿ. I wouldn't have been there so long if I had known his intention before. If I had known his intention before. ನೀನಂತ ಇಂಪಾರ್ಟೆಂಟ್ ಮೀಟಿಂಗ್ಗೆ ಲೇಟ್ ಆಗಬಾರ್ದಾಗಿತ್ತು. ಸೊ ನಾನಿಲ್ಲಿ ಕನ್ಸರ್ನಿಂದ ಹೇಳ್ತಾ ಇದ್ದೀನಿ. ಅಂದರೆ ಶುಡಂಟ್ ಹ್ಯಾವ್ ಬೀನ್, ಯು ಶುಡಂಟ್ ಹ್ಯಾವ್ ಬೀನ್ ಲೇಟ್ ಫಾರ್ ಸಚ್ ಆನ್ ಇಂಪಾರ್ಟೆಂಟ್ ಮೀಟಿಂಗ್. ನಾನಲ್ಲಿ ಇರ್ತಿದ್ದೆ, ಆದರೆ ನನ್ನ ಮಗಳನ್ನ ಸ್ಕೂಲಿಂದ ಪಿಕಪ್ ಮಾಡಬೇಕಾಗಿತ್ತು, ಅದಕ್ಕೆ ಲೇಟ್ ಆಯಿತು. ಸೊ ಅಲ್ಲಿ ನನಗಿರೋಕ್ಕಾಗಲಿಲ್ಲ. ಐ ವುಡ್ ಹ್ಯಾವ್ ಬೀನ್ ದೇರ್ ಬಟ್ ಐ ಹ್ಯಾಡ್ ಟು ಪಿಕಪ್ ಮೈ ಡಾಟರ್ ಫ್ರಮ್ ಸ್ಕೂಲ್. ನೋಡಿ, ಬಟ್ ಮುಂದೆ ಸಿಂಪಲ್ ಪಾಸ್ಟ್ ಟೆನ್ಸ್ ಬರ್ತಾ ಇದೆ. ಐ ಹ್ಯಾವ್ ಟು ಪಿಕಪ್ ಅಂದರೆ ಈಗ ಫ್ಯೂಚರ್ನಲ್ಲಿ, ಇನ್ನು ಮುಂದೆ. ಐ ಹ್ಯಾಡ್ ಟು ಪಿಕಪ್ ಅಂದರೆ ಆಗ ಆ ಕೆಲಸ ಮಾಡಬೇಕಾಗಿತ್ತು, ನೆಸೆಸಿಟಿ ಇತ್ತು. ಐ ಹ್ಯಾಡ್ ಟು ಗೋ ದೇರ್, ಐ ಹ್ಯಾಡ್ ಟು ಡೂ ದ್ಯಾಟ್. ನಾವೆಷ್ಟೇ ಟ್ರೈ ಮಾಡಿದಿದ್ರೂ ಕೂಡ ಅಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂದರೆ ನಾವಲ್ಲಿ ಇರಲಿಲ್ಲ ಕೂಡ. ವಿ ಕುಡಂಟ್ ಹ್ಯಾವ್ ಬೀನ್ ದೇರ್ ಹಾಕಬೇಕಷ್ಟೇ. ಅಂದರೆ ನಾವು ಎಷ್ಟೇ ಟ್ರೈ ಮಾಡಿದ್ರು ಅಲ್ಲಿ ಇರೋಕ್ಕಂತೂ ಆಗ್ತಿರಲಿಲ್ಲ. ವಿ ಕುಡಂಟ್ ಹ್ಯಾವ್ ಬೀನ್ ದೇರ್ ಹೌ ಎವರ್ ಮಚ್ ವಿ ಟ್ರೈಡ್. ನಾವೆಷ್ಟೇ ಟ್ರೈ ಮಾಡಿದಿದ್ರು. ಇಫ್ ಬಂದಿಲ್ವಲ್ಲ, ಸೊ ಸಿಂಪಲ್ ಪಾಸ್ಟ್ ಟೆನ್ಸೇ ಹಾಕಿ. ಕಿರಣ್ ಆಗಲೇ ಬಂದಿರ್ತಿದ್ದ, ಆದರೆ ಅವನು ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿದ್ದ. ಕಿರಣ್ ವುಡ್ ಹ್ಯಾವ್ ಬೀನ್ ಹಿಯರ್ ಅರ್ಲಿಯರ್ ಬಟ್ ಈ ಗಾಟ್ ಸ್ಟಕ್ ಇನ್ ಟ್ರಾಫಿಕ್. ರೈಟ್? ಸೊ ಗೊತ್ತಾಯ್ತಲ್ಲ, ಕನ್ಫ್ಯೂಷನ್ ಆಗ್ತಾ ಇದ್ರೆ 2-3 ಸರಿ ವಿಡಿಯೋ ನೋಡಿ, ಆವಾಗಲೇ ಕನ್ಫ್ಯೂಷನ್ ಹೋಗುತ್ತೆ. ಆ್ಯಂಡ್ ನಾನು ಹೇಳ್ದಂಗೆ ನೀವೆಲ್ಲ ಸೆಂಟೆನ್ಸ್ಗಳು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಈ ಸೆಂಟೆನ್ಸ್ನ ಟ್ರಾನ್ಸ್ಲೇಟ್ ಮಾಡಿ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ನೀನಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ರೂ ಕೂಡ ನಿನಗಲ್ಲಿ ಒಬ್ಬನೇ ಇರೋದಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಒಬ್ಬನೇ ಇರೋದು ತುಂಬ ಕಷ್ಟ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಟ್ರೈ ಮಾಡಿ. ಆ್ಯಂಡ್ ಎಲ್ಲ ಕ್ಲಾಸ್ನಲ್ಲಿ ಕ್ವಶನ್ಸ್ ಬಗ್ಗೆ ಎಕ್ಸಾಂಪಲ್ಸ್ ಕೊಟ್ಟಿಲ್ಲ. ನೆಕ್ಸ್ಟ್ ವಿಡಿಯೋ ನೋಡಿ, ನಾನು ಅಲ್ಲಿ 100 ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿ, ಎಲ್ಲದನ್ನು ಕಂಪೇರ್ ಮಾಡಿ ಒಂದೇ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.